ಅಮ್ಮ ಇದಕ್ಕಮ್ಮ ಹಿಂಗ್ ಕೂತಿದ್ಯಾ? ನನ್ ಕೈನಾಗೆ ಈಸನ್ನ ಮರೆಯೋಕ್ಕಾಗಕ್ಕಿಲ್ಲ ಕಣ್ಮಗ. ನಂಗೂ ಅಷ್ಟೇ ಕಣಮ್ಮ. 24 ಗಂಟೆ ನನ್ ಜೊತೆಗೆ ಇರೋನು ಹೆಂಗ್ ಮರೆಕಾಯ್ತದೆ? ನಾವೆಲ್ಲ ಅವನ್ ಮರಿಬೇಕು ಅಂದ್ರೆ ಒಂದೇ ಒಂದ್ ದಾರಿ ಐತೆ ಕಣ್ಲ. ಏನಮ್ಮ? ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಂಗ್ ಮಾಡೋದು. ಅದೆಂಗ್ ಮಾಡೋದು? ಆ ಪ್ರತಾಪನ್ನ ಕೊಂದ್ ಹಾಕ್ಬಿಡೋದು. ಅದೆಂಗಮ್ಮ ಆಯ್ತದೆ? ಶೆಟ್ಟಿ ಬೇರೆ ನೀವೇನು ಮಾಡಕೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳೋನೆ. ಆ ಶೆಟ್ಟಿಗೆಂಡ ನೆಮ್ಮದಿಯಾಗವ್ರೆ. ಕಳ್ಕೊಂಡಿದ್ದು ನಾವ್ ತಾನೆ. ಸರಿ, ಏನ್ ಮಾಡು ಅಂತ ಹೇಳ್ತೀಯ? ಸರಿಯಾದ ಟೈಮ್ ನೋಡ್ಕೊಂಡು ನಮ್ ಪೂರಾ ಗ್ಯಾಂಗ್ನ ಕರ್ಕೊಂಡು ಹೋಗಿ ಆ ಪ್ರತಾಪ್ ಮ್ಯಾಕೆ ಅಟ್ಯಾಕ್ ಮಾಡು. ಅವನ ಕೊಚ್ಚಾಕ್ಬಿಡ್ಬಾರ್ಲಾ? ಏನಮ್ಮ ಹೇಳ್ತಾ ಇದೀಯಾ? ಯಾಕ್ಲಾ? ನೀನ್ ಬೆನ್ನಿಗೆ ಬಿದ್ದವನ್ಗೋಸ್ಕರ ಈಟು ಮಾಡಕ್ಕಾಗಕ್ಕಿಲ್ವಾ? ಸರಿ ಕಣಮ್ಮ, ನೀನ್ ಹೇಳ್ದಂಗೆ ಮಾಡ್ತೀನಿ. ನನ್ ಪ್ರಾಣ ಹೋದ್ರು ಸರಿ, ಅವನ್ನ ಮುಗಿಸೇ ಬರೋದು. ಇಲ್ಲ ಕಣ್ಣಣ್ಣ, ಇನ್ನು ಮ್ಯಾಕ್ ನಾನು ಅಣಕಿಲ್ಲ. ನನ್ನ ಮಗ ಈಸ ಸತ್ತಾಗ್ಲೆ ಹತ್ತು ನನ್ನ ಕಣ್ಣೀರೆಲ್ಲ ಬತ್ತೋಯ್ತು. ನಗಮ್ಮ, ನಿನಗೆ ಸ್ವಲ್ಪನ ಬುದ್ಧಿ ಇಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡು. ನಾನು ನಿನ್ಗೇನು ಹೇಳಿದ್ದೆ? ಅವನನ್ನ ಪ್ಲಾನ್ ಮಾಡಿ ಹೊಡಿಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಅಷ್ಟಲ್ಲೇ ಬೂಪುನ ಯಾಕೆ ಕಳ್ಸಕ್ ಹೋದೆ? ಇದೇ ರೀತಿ ಒಂದೊಂದೇ ಹ್ಯಾಂಡ್ ಕಳ್ಕೊಳ್ತಾ ಹೋದ್ರೆ ನಾವು ವೀಕ್ ಆಗಿ ಹೋಗ್ತೀವಿ. ಏನು ಆಗಕ್ಕಿಲ್ಲ ಬಿಡಣ್ಣ. ನನ್ ತವ ಬೇಕಾದಷ್ಟು ಅನ್ಸವೆ. ಅವನು ಮ್ಯಾಕೆ ಸೇರ್ ತಿರ್ಸ್ಕೊಳ್ಳೇಬೇಕು ಅಂತ ಬೂಪನ್ ಕಳಿಸ್ದೆ. ಅವನು ಕೊಂದು ನನ್ನ ಕಿಚ್ನ ಇನ್ನು ಹೆಚ್ಚು ಮಾಡವನೆ. ನಾನು ಅವನ ಸುಮ್ಮನೆ ಬಿಡಕ್ಕಿಲ್ಲ. ಈ ನಾಗಮ್ಮ ಎಂತ ಅವಳು ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ನಾಗರಾವ್ಗೆ 12 ವರ್ಷ ದ್ವೇಷ ಆದ್ರೆ ಈ ನಾಗಮ್ಮನಿಗೆ 100 ವರ್ಷ ದ್ವೇಷ. ಆ ಪ್ರತಾಪನ ಕತೆ ಮುಗಿಸೋ ಗಂಟ ನಾನು ಸುಮ್ಮನೆ ಇರಕ್ಕಿಲ್ಲ. ನನಗ್ ನೆಮ್ಮದಿ ಇಲ್ಲ. ನಗಮ್ಮ, ಇದನ್ನ ನಾನು ಬೇಡ ಅಂತ ಹೇಳೋದು. ಇಲ್ಲಣ್ಣ, ಇದು ಒಂದು ವಿಷಯದಾಗೆ ನಾನು ತಡಿಬೇಡ. ಈ ಸಿಕಾರಿ ನಂದೆ. ಬೂಪನ್ ಬೂದಿನ ಕೈ ಮ್ಯಾಗ ಇಟ್ಕೊಂಡು ಪ್ರಮಾಣ ಮಾಡಿ ಹೇಳ್ತೀನಿ. ಆ ಪ್ರತಾಪನ ವಂಶನ ನಿರ್ವಂಶ ಮಾಡೋ ಗಂಟ ನಾನು ಯಾವ ಡೀಲ್ನು ಒಪ್ಕೊಳಕಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಟೆನ್ಷನ್ಗೆ BP ರೈಸ್ ಆಗಿದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರೋಗುತ್ತೆ ಅಂತ ಹೇಳಿದ್ದಾರೆ. ಪಾಪ, ಅಟ್ಯಾಕ್ ಆದಾಗ ಗಾಬರಿ ಆದ್ರೂ ಏನೋ, ಈಗ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದಾರೆ. ನಿದ್ದೆಯಿಂದ ಎದ್ಮೇಲೆ ಮಾತ್ರೆ ಕೊಡೋದಕ್ಕೆ ಹೇಳಿದ್ದಾರೆ. ಇನ್ನೇನಿದೆ ಹೇಳ್ಬೋದು. ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಆಗ್ಲಿ. ಮೆಲ್ಲಗಮ್ಮ.
ಮೂರ್ತಿ ಪ್ರತಾಪ್ ಇಲ್ಲಮ್ಮ. ಅವ್ರು ಸ್ನಾನ ಮಾಡಕ್ ಹೋದ್ರು. ನೀವ್ ಎದ್ಮೇಲೆ ಟ್ಯಾಬ್ಲೆಟ್ ಕೊಡು ಅಂತ ಹೇಳಿದ್ದಾರೆ. ಅಮ್ಮ ಹಾಲ್ ತರ್ಲಾ? ನನ್ಗೆ ಹಾಲು ಬೇಡಮ್ಮ. ಒಂದ್ ಕಪ್ ಟೀ ಮಾಡ್ಕೊಂಡು ತಗೊಂಡ್ಬರ್ತೀಯ? ಕೆಲ್ಸ ಹೇಳ್ತಿದ್ದೀನಿ ಅಂತ ಬೇಜಾರು ಅಯ್ಯೋ ಮಾಡ್ಕೋಬೇಡ. ಹಾಗೇನಿಲ್ಲಮ್ಮ, ತಗೊಂಡ್ ಬರ್ತೀನಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಮಾತ್ರ ತಗೊಂಡ? ಕೀರ್ತಿ ಕೊಟ್ಲಪ್ಪ. ಕೀರ್ತಿಯಲ್ಲಿ ಟೀ ಮಾಡ್ತಿದ್ದಾಳೆ. ಟೀ ತಗೊಳ್ಳಿ. ಥ್ಯಾಂಕ್ ಯು ಅಮ್ಮ. ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಆಗ್ಲಪ್ಪ. ನೀವು? ನಾನು ಅಮ್ಮನ ಜೊತೆ ಸ್ವಲ್ಪ ಹೊತ್ತಿರ್ತೀನಿ. ಅಮ್ಮ ಟೀ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ಮತ್ತೆ ಅವ್ರೇನು ಹೇಳಲೇ ಇಲ್ಲ? ಅವನು ಓದಿರೋ ಓದಿಗೆ ಒಳ್ಳೆ ಕೆಲ್ಸ ಹಿಡ್ದು ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಹಾಯಾಗಿರ್ಬೋದಾಗಿತ್ತು. ನೀನಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ನಾನು ಹೇಗಮ್ಮ ಅವ್ರಿಗೆ ಬುದ್ಧಿ ಹೇಳಿ? ಅವರು ಜೀನಿಯಸ್, ಬ್ರಿಲಿಯಂಟ್. ಬೆಂಗಳೂರಲ್ಲಿ ಜನರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ ಕಾರಣನೇ ಅವರು. ಇಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗೋದು ಅಪರೂಪ. ತಮ್ಮ ಲೈಫನ್ನೇ ರಿಸ್ಕ್ ಮಾಡ್ಕೊಂಡು ಬೇರೆಯವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಂಥವ್ರನ್ನ ನಿಮ್ಮ ಮಗ ಅಂತ ಹೇಳ್ಕೊಡೋಕೆ ನೀವು ಹೆಮ್ಮೆ ಪಡ್ಬೇಕು. ಇವರು ನನ್ನ ಆತ್ಮೀಯರು ಅಂತ ಹೇಳ್ಕೊಡೋಕೆ ನಾನು ಹೆಮ್ಮೆ ಪಡ್ತೀನಿ. ರಿಯಲಿ ಈಸ್ ಗ್ರೇಟ್. ಆ ಶೆಟ್ಟಿ ಬಗ್ಗೆ ಏನೇನ್ ಗೊತ್ತಿದೆ ಎಲ್ಲ ಡೀಟೇಲ್ಸ್ ನನಗೆ ಏನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ. ಹೊಡಿಬೇಡಿ ಸರ್, ನಮ್ಗೆ ಏನು ಗೊತ್ತಿಲ್ಲ. ನಮ್ ತಾಯಿನೇ ಗೊತ್ತಿಲ್ಲ. ನಾನ್ ಕೇಳಿದ್ರೆ ಏನು ಗೊತ್ತಿಲ್ಲ. ನನ್ಗೆ ಆ ಏನು ಗೊತ್ತಿಲ್ಲ. ಪ್ರತಾಪ್ ಕೇಳಿದ್ರೆ ಎಲ್ಲ ಗೊತ್ತಾ? ನಮ್ಗೆ ಏನು ಗೊತ್ತಿಲ್ಲ. ಹೇಳು. ಏನು? ನನ್ಗೆ ಹೊಡಿಬೇಡಿ ಸರ್. ನನ್ಗೆ ಏನು ಗೊತ್ತಿಲ್ಲ. ನಮ್ದು ತಾಯಿನೇ ಹೇ, ಗೊತ್ತಿಲ್ಲ. ಯಾರು ಕೆಲ್ಸ್ತಾ ಇರೋದು? ಸರ್, ಅದು ಇಲ್ವೇನಾ? ಏನದು? ಸರ್, ಸ್ವಾಮಿಯವರ ಮುಸ್ತಾಕ್ನ ಕರ್ಕೊಂಡ್ಬಂದು ವರ್ಕ್ ಮಾಡ್ತಿದ್ದಾರೆ ಸರ್. ಯಾಕೆ ಸ್ವಾಮಿ ಗೊತ್ತಿಲ್ಲ? ಮುಸ್ತಾಕ್? ಹೊಡಿಬೇಡಿ. ಅಯ್ಯಯ್ಯೋ, ನನ್ಗೆ ಗೊತ್ತಿಲ್ಲ. ಹೇಳು, ಹೇಳು, ನನ್ಗೆ ಹೇಳು, ಗೊತ್ತಿಲ್ಲ, ಹೊಡಿಬೇಡಿ. ಏಯ್, ನನ್ಗೆ ಆ ಹೊಡಿಬೇಡಿ. ಶೆಟ್ಟಿ ಎಲ್ಲಿ ಸಿಗ್ತಾನೆ ಸ್ವಾಮಿ, ಹೇಳು. stop it. ಗೊತ್ತಿಲ್ಲ. ನನ್ಗೆ ಸರ್ ಅದು ಏನ್ರಿ ಅದು? ನಾನು ಆರ್ಡರ್ ಇಲ್ಲದೆ ಏನು ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ಹೇಳ ಮೇಲೆ ನಮಸ್ಕಾರ ಸರ್. ಹೋಗು. ವಿಜಯ್, ಇವನ್ನ ಡಾಕ್ಟರ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಮನೆಗೆ ಬಿಡ್ಬಾ. ಏನ್ರಿ ಇದು? ಸರ್, ಅವ್ನ ಅಂಡರ್ ವರ್ಲ್ಡ್ ಜೊತೆ ಕನೆಕ್ಷನ್ ಇರೋನ್ ಸರ್. ನಥಿಂಗ್ ಬಟ್ ಎ ಕ್ರಿಮಿನಲ್. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದಿತ್ತು. ಯು ಫೂಲ್. ಅದಕ್ಕೆ ಹೀಗೆ ಏನ್ರಿ ಮಾಡೋದು? ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕೆ ಬೇರೆ ದಾರಿ ಇದೆ. ಈಗ ಟ್ರೀಟ್ ಮಾಡಿದ್ರೇನೆ ಸರ್ ವಿಷಯ ಬಾಯ್ಬಿಡೋದು. ನೋಡಿ, ವರ್ಕ್ ಮಾಡಿದ್ದಕ್ಕೆ ಶೆಟ್ಟಿ ನಾಗಮ್ಮನ ಮನೆಗೆ ಬಂದಿದ್ದ ವಿಷಯ ತಿಳಿಸ್ದ. ಏನು? ಶೆಟ್ಟಿ ನಾಗಮ್ಮನ ಮನೆಗೆ ಬಂದಿದ್ದ? ಎಸ್ ಸರ್. ಸರ್ ಸರಿ, ನನ್ನ ಆರ್ಡರ್ ಇಲ್ಲದೆ ಮುಂದೆ ಯಾವತ್ತೂ ಈ ರೀತಿ ಮಾಡಬಾರ್ದು.
ಹೇಳೋ. ಟೆನ್ಷನ್, ಫುಲ್ ಟೆನ್ಷನ್. ಶೆಟ್ಟಿ ಯಾಕೆ ನಾಗಮ್ಮನ ಮನೆಗೆ ಹೋದ? ಇದೆಂತಾನೆ ಯೋಚನೆ ಮಾಡ್ತಿರೋದು ನೀನು. ನಾನು ಅವತ್ತು ಹೇಳಿದ್ನಲ್ಲ, ನಾನು ನನ್ನ ಬೇರ್ಗಳನ್ನ ಎಲ್ಲ ಕಡೆನೂ ಹರಡ್ಸಿರ್ತೀನಿ ಅಂತ. ಅದರಲ್ಲಿ ಈ ನಾಗಮ್ಮನ ಒಬ್ಳು. ಇಂಥವ್ರಿಂದ ನಾನು ನನ್ನ ಎಲ್ಲ ಕೆಲಸನೂ ಮಾಡಿಸ್ಕೋತೀನಿ. ಇಂಥವ್ರಿಂದ? ಪ್ರತಾಪ್, ಈ ನಗು ಜಾಸ್ತಿ ದಿವಸ ನಿನ್ ಮುಖದಲ್ಲಿ ಉಳಿಯೋದಿಲ್ಲ. ಸದ್ಯದಲ್ಲೇ ನಿನ್ ನೆಮ್ಮದಿ ಶಾಂತಿನೆಲ್ಲ ಹಾಳು ಮಾಡ್ಕೋತೀಯ. ಇಷ್ಟರಲ್ಲೇ ನಿನಗೆ ತುಂಬಾ ಬೇಕಾದವ್ರನ್ನ ಕಳ್ಕೋತೀಯ. ಲೋ ಶೆಟ್ಟಿ, ನನ್ನವರು ತನ್ನವರು ಅಂತ ನನಗೆ ಯಾರು ಇಲ್ಲ ಕಣೋ. ಇಡೋ ಫೋನ್. ಓಹ್, ಯಾರೂ ಇಲ್ವಾ? ಜ್ಞಾಪಿಸ್ಕೋ. ನನಗೆ ಎದುರುತ್ತ. Oh God.